ಸಾಮಾಜಿಕ ಜಾಲತಾಣದ ಸಹೋದರ ಸಹೋದರಿಯರಿಗೆಲ್ಲ ನನ್ನ ನಮಸ್ಕಾರ. ದೇಶಕ್ಕೆ ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಇದೆ. ಆದರೂ ಇವತ್ತಿಗೂ ಒಂದು ಅಪವಾದ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ. ಉತ್ತರ ಕರ್ನಾಟಕದ 60% ತಾಲೂಕುಗಳು ಹಿಂದುಳಿದಿವೆ. ಅದಂತೂ ಸತ್ಯ. ಚಿತ್ರದುರ್ಗವನ್ನು ಒಳಗೊಂಡಂತೆ ಮೇಲ್ಗಡೆಗೆ ಹೋದರೆ 20-25 ಎಕರೆ ಹೊಂದಿರೋನೇ ಸಣ್ಣ ರೈತ. ಹಳೆ ಮೈಸೂರು ಭಾಗದಲ್ಲಿ 2 ಎಕರೆ ಇದ್ರೂ ಅವನು ಶ್ರೀಮಂತ. ಏಕೆಂದರೆ ಇಲ್ಲಿ ನೀರಾವರಿಯಾಗಿದೆ, ತಾಲೂಕುಗಳು ಜಿಲ್ಲೆಗಳು ಅಭಿವೃದ್ಧಿಯಾಗಿದೆ, ಭೂಮಿಗೆ ಬಂಗಾರದ ಬೆಲೆ ಇದೆ. ಅದಕ್ಕೆ ಇಲ್ಲಿ ತನಕ 25ಕ್ಕೂ ಹೆಚ್ಚು ಜನ ಮುಖ್ಯಮಂತ್ರಿಗಳಾಗವ್ರೆ. ಅದರಲ್ಲಿ ಅರ್ಧಕ್ಕರ್ಧ ಉತ್ತರ ಕರ್ನಾಟಕದವರು ಆಗವ್ರೆ. ಅಭಿವೃದ್ಧಿ ಯಾಕಾಗಲಿಲ್ಲ? ಶಾಸಕ ಸ್ಥಾನ, ಮಂತ್ರಿ ಸ್ಥಾನ ಅನ್ನೋದು ಸರ್ಕಾರಿ ನೌಕರಿ ಅಲ್ಲ. 60 ತಿಂಗಳು ಅವಧಿಯತ್ಗೆ ಅದು ಸಂಪೂರ್ಣ ಬಹುಮತ ಇದ್ದರೆ. ಒಂದು 20 ಜನ ಶಾಸಕರು ರಾಜೀನಾಮೆ ಕೊಟ್ಟರೆ 60 ತಿಂಗಳು ಇರುವುದಿಲ್ಲ ಅವ್ರ ಕೆಲಸ. ಆಮೇಲೆ ಅವರು ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು. ಆ ಉದ್ದೇಶದಿಂದ ಏನು ಮಾಡಿದೆ ಸರ್ಕಾರ? ಈ ರಾಜ್ಯದ ಜನರ ತೆರಿಗೆ ಹಣದಿಂದ ವಿಧಾನಸೌಧದ ಪಕ್ಕದಲ್ಲಿ ಶಾಸಕರ ಭವನ ಅಂತ ಕಟ್ಟಿಕೊಟ್ಟಿದೆ. 224 ಶಾಸಕರು, 75 ಜನ ವಿಧಾನ ಪರಿಷತ್ ಸದಸ್ಯರಿಗೂ ಅಲ್ಲಿ ಮನೆಗಳನ್ನು ಅಲಾಟ್ ಮಾಡವ್ರೆ. ಯಾಕೆ? ನಿಮ್ಮದು ಕಾಯಂ ಕೆಲಸ ಅಲ್ಲ ಕಣಪ್ಪ, ತಾತ್ಕಾಲಿಕ ಕೆಲಸ. 60 ತಿಂಗಳು ಅಷ್ಟೇ. ಸರ್ಕಾರಿ ನೌಕರರು, ನಿಗಮ ಮಂಡಳಿಗಳ ನೌಕರರ ರೀತಿ ನಿಮಗೆ 60 ವರ್ಷ ಅಲ್ಲ ನಿಮ್ಮ ಸೇವೆ, 60 ತಿಂಗಳು. ಹಂಗಾಗಿ ವಿಧಾನಸಭೆ ಅಧಿವೇಶನ ನಡೆಯುವಾಗ, ಬಜೆಟ್ ಅಧಿವೇಶನ ನಡೆಯುವಾಗ, ಚಳಿಗಾಲದ ಅಧಿವೇಶನ ನಡೆಯುವಾಗ ಇಲ್ಲಿ ಬಂದಿರಿ. ಉಳ್ಕೆ ಟೈಮಲ್ಲಿ ನಿಮ್ಮ ಊರಿಗೆ ಹೋಗಿ, ನಿಮ್ಮ ತಾಲೂಕು ಹೋಗಿ, ನಿಮ್ಮ ಜಿಲ್ಲೆಯಲ್ಲಿ ಹೋಗಿ ಕೂತ್ಕೊಂಡು ಜನಸಾಮಾನ್ಯರ ಕಷ್ಟವನ್ನು ಬಗೆಹರಿಸಿ ಅಂತೇಳಿ ಕೊಟ್ಟದೆ. ಆದರೆ ಬಹುಪಾಲು ರಾಜಕಾರಣಿಗಳು ರಾಜ್ಯದ ಎಲ್ಲ ಪಕ್ಷಗಳಲ್ಲೂ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ, ಇವರು ಯಾವುದೋ ರಿಯಲ್ ಎಸ್ಟೇಟ್ ಮಾಡಿಕೊಂಡು, ಬಿಸ್ನೆಸ್ ಮಾಡಿಕೊಂಡು, ವ್ಯಾಪಾರ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ರಾಜಕಾರಣ ಮಾಡ್ತಾವ್ರೆ. ಅದರಿಂದಲೇ ರಾಜ್ಯ, ಅದರಲ್ಲೂ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ಹಿಂದುಳಿಯೋದಕ್ಕೆ ಕಾರಣ. ಏರ್ಪೋರ್ಟ್ಗೆ ಹತ್ರವಾಗಿರುವಂಥ ಡಾಲರ್ಸ್ ಕಾಲೋನಿ, ಸದಾಶಿವನಗರ, ಯಲಹಂಕ, ಬ್ಯಾಟ್ರಾಯನಪುರ, ಎಣ್ಣೂರು ಕ್ರಾಸು, ನಾಗವಾರ ಈ ಸೈಡಲ್ಲಿ ಮನೆ ಮಾಡ್ಕೊಂಡು ಎಲ್ಲೋ 6 ತಿಂಗಳು 3 ತಿಂಗಳಿಗೆ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬಂದಾಗ, ಇನ್ಯಾವುದಾರ ಸೊಸೈಟಿ ಚುನಾವಣೆಗಳು ಬಂದಾಗ ಹೋಗಿ ದೇವ್ರುಗಳು ತೋರಿಸ್ದಂಗೆ ಮುಖ ತೋರಿಸ್ತಾರೆ. ಅಲ್ಲಿ ಜನಪ್ರತಿನಿಧಿಗಳನ್ನು ಜನಸಾಮಾನ್ಯರು ಭೂಮಿಗೆ ಇಳಿದ ಭಗವಂತ ಅನ್ನುವಂಗೆ ದೇವ್ರ ರೀತಿ ಆರಾಧಿಸ್ತಾರೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಏನಾಗಿದೆ? ಮೈಸೂರು, ಮಂಡ್ಯ, ಹಾಸನ, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ದಾವಣಗೆರೆ ಈ ಸರೌಂಡಿಂಗಲ್ಲಿ ಏನು ಮಾಡ್ತಾರೆ? 1-2 ಅವರ್ ಬರ್ತಾರೆ ಬೆಂಗಳೂರಿಗೆ. ಅವ್ರಿಗೆ ಸಂಬಂಧಪಟ್ಟಂಥ ಮಂತ್ರಿ ಮಹೋದಯರನ್ನು ಭೇಟಿ ಮಾಡ್ತಾರೆ. ನಮಗೀಗ ಸಮಸ್ಯೆ ಇದೆ, ನಮ್ಮ ಊರಿಗೆ ಇಂಥ ಕೆಲಸ ಆಗಬೇಕು, ನಮ್ಮ ತಾಲೂಕು ಇಂಥ ಕೆಲಸ ಆಗಬೇಕು, ನಮ್ಮ ಜಿಲ್ಲೆಗೆ ಇಂಥ ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ITI ಕಾಲೇಜ್ ಆಗಬೇಕು, ಪ್ರಥಮ ದರ್ಜೆ ಕಾಲೇಜ್ ಆಗಬೇಕು. ಅರ್ಜಿ ಕೊಟ್ಟು ಯಾಕೆಂದರೆ 2 ಅವರ್ ಹಿಂಗೆ ಹೋಯ್ತಾರೆ, ಹಂಗೆ ಬರ್ತಾರೆ. ಅದೇ ರೀತಿ ಹಳೆ ಮೈಸೂರು ಭಾಗದ ಜನಪ್ರತಿನಿಧಿಗಳು ಸಹ ಬೆಂಗಳೂರಲ್ಲಿ ಮನೆ ಇದ್ರೂ ಅಲ್ಲೇ ಠಿಕಾಣಿ ಹೊಡ್ಕೊಂಡು ಕುಂತಿರಲ್ರು. ವಾರಕ್ಕೆ 15 ದಿನಕ್ಕೆ ಅವ್ರ ಕ್ಷೇತ್ರಗಳಿಗೆ ಶುಭ ಸಮಾರಂಭಗಳು ಮತ್ತೊಂದು ಮಗದೊಂದಕ್ಕೆ ಹೋಗಿ ಬರ್ತಾ ಇರ್ತಾರೆ. ಇನ್ನು ಉತ್ತರ ಕರ್ನಾಟಕದ ಶಾಪ ಏನು ಅಂದರೆ, ಉದ್ಧಾರ ಆಗದೆ ಇರೋದ್ರಿಂದ ಒಂದಷ್ಟು ಜನ ಆ ಕಡೆ ಮಹಾರಾಷ್ಟ್ರ ಕಡೆ, ಗೋವಾ ಕಡೆ, ಇನ್ನೊಂದಷ್ಟು ಜನ ಹೈದರಾಬಾದ್ ಕಡೆ ಗೂಳೆ ಹೊರಟು ಬಿಡ್ತಾರೆ. ಚುನಾವಣೆ ಟೈಮ್ ಬರ್ತಾರೆ, ಅಲ್ಲಿ ಯಾರೋ ಸೌಂಡ್ ಆಗಿರೋನು ಅವ್ರೂರವ್ರನ್ನ ಕೇಳ್ತಾನೆ, ಇವರೆಲ್ಲ ಎಲ್ಲಿದ್ದರು, ತಗೋ 500 ರೂಪಾಯಿನಂತ ಕೊಟ್ಬಿಡು, ಬಸ್ ಮಾಡಿಬಿಡು, ಅವ್ರಿಗೆ ಬಂದು ಓಟ್ ಹಾಕ್ಬಿಟ್ಟು ಹೊಂಟೋಲಿ ಅಂತ. ಅವ್ನು ಬಸ್ ಮಾಡ್ತಾನೆ, 500 ರೂಪಾಯಿ ಕೊಟ್ಟಿರ್ತಾನೆ, ಬಂದು ಎಲ್ಲ ಇಂಥ ದಿನ ಬಸ್ ಮಾಡಿದ್ದೀವಿ ಬನ್ರಪ್ಪ ಓಟ್ ಹಾಕ್ಬಿಡ್ರಪ್ಪ ಅಂತ. ಅವ್ರು ಯಾರು ಜಾಸ್ತಿ ದುಡ್ಡು ಕೊಡ್ತಾನೆ ಅವ್ನು ಸುಳ್ನೋ ಕಳ್ಳನೋ ದರೋಡೆಕೋರ್ನೋ ದಗಲ್ಬಾಜಿಯೋ ಓಟ್ ಹಾಕ್ತಾರೆ, ಕಡ್ದು ಬರ್ತಾರೆ. ಹಾಗಾಗಿ ಸರ್ಕಾರಿ ನೌಕರರ ರೀತಿ
ಜನಪ್ರತಿನಿಧಿ ಆದವನು ಒಂದು 3 ದಿನ ಅವ್ನು ಖಾಸಗಿ ವ್ಯವಹಾರಗಳು ಮಾಡ್ಕೊಳ್ಳಿ, ಶುಕ್ರವಾರ ಶನಿವಾರ ಭಾನುವಾರ. ಇನ್ನು ಉಳಿಕೆ 4 ದಿನನಾರು ಶಾಸಕರ ಕಚೇರಿಲಿ ಬಂದು ಕೂತ್ಕೋಬೇಕು. ಆ ಕುಂತ್ಕೊಂಡಾಗ ಗ್ಯಾರಂಟಿ ರಾಜ್ಯ ಉದ್ಧಾರ ಆಗ್ತದೆ. ಇಲ್ಲದೆ ಇನ್ನೂ 80 ವರ್ಷ ಹೋದರೂ ಇದೇ ರಾಮಾಯಣ. ಯಾಕೆ ಅಂತೆ, ಅವನೇನು ಮಾಡ್ತಾನೆ, ಪುಕ್ಸಾಟೆ ಓಟ್ ಹಾಕಿದ್ದಾರೆ, 500, 1000, 2000 ಕೊಟ್ಟಿರೋದಿಲ್ಲ. ನೈತಿಕತೆಯನ್ನು ನಾವೇ ಕಳ್ಕೊಬಿಟ್ಟಿರ್ತೀವಲ್ಲ. ದಾನ ಮಾಡಬೇಕಾದ ಮತವನ್ನು ಮಾರ್ಕೊಬಿಟ್ಟಿರ್ತೀವಿ ಚುನಾವಣೆಯಿಂದ ದಿನ. ದಾನ ಮಾಡಿದರೆ ಅವ್ನು ಬಂದಾಗ ಕೊರಳು ಪಟ್ಟಿ ಹಿಡಿದು ಕೇಳ್ಬೋದು, ನಾವು 1 ರೂಪಾಯಿ ತಗೊಂಡಿಲ್ಲ ನಿಮ್ಮ ಹತ್ರ, ನಮ್ಮೂರಿಗೆ ಇಂತಿಂತೆ ಕೆಲಸ ಆಗಬೇಕು, ಸಿಮೆಂಟ್ ರೋಡ್ ಆಗಬೇಕು, ಚರಂಡಿ ಆಗಬೇಕು, ನೀರಾವರಿ ಆಗಬೇಕು, ನಮ್ಮ ತಾಲೂಕು ಯಾವುದಾದ್ರು ಕೈಗಾರಿಕೆ ಬರಬೇಕು ಅಂತ ಕೊರಳು ಪಟ್ಟಿ ಹಿಡಿದು ಕೇಳ್ಬೋದು. ಪ್ರಶ್ನಿಸುವ ನೈತಿಕತೆನೇ ನಾವು ಕಳ್ಕೊಬಿಟ್ಟಿರುವಾಗ ಸುಮ್ಮನೆ ವಾಟ್ಸಾಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕೊಂಡು ಅಭಿವೃದ್ಧಿ ಆಗಲಿಲ್ಲ, ಯಾವುದಾರ ಒಂದು ಹೋರಾಟಕ್ಕೆ ಇವತ್ತಿನ ಲೆಕ್ಕಾಚಾರದಲ್ಲಿ ನಾವೇನಾದ್ರೆ ಗುಲಾಮಗಿರಿ ಪದ್ಧತಿಲಿ ಇದ್ದು ಸ್ವತಂತ್ರನೂ ಗೊತ್ತಿಲ್ಲ ಬಿಡಿ. ಎಲ್ಲ ವಾಟ್ಸಾಪು, ಫೇಸ್ಬುಕ್ಕು, ಸಾಮಾಜಿಕ ಜಾಲತಾಣದಲ್ಲೇ ಸ್ಟೇಟಸ್ ಹಾಕ್ಬಿಟ್ಟು ಹೋರಾಟ ಮಾಡೋರಲ್ಲ. ಬೀದಿಗೆ ಯಾರು ಎಳೆದು ಬರ್ತಿದ್ರು? ಈಗ ನೋಡಿದಿರಿ, ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಹೈದರಾಬಾದ್ ಕರ್ನಾಟಕ ಏಕೀಕರಣ ಸಮಿತಿ ಅನ್ನೋರು ಪ್ರತ್ಯೇಕ ಧ್ವಜಾರೋಹಣ ಮಾಡೋಕೆ ಹೋಗ್ತಾರೆ. ಸರ್ಕಾರ ಅವರನ್ನು ಬಂಧಿಸ್ತದೆ. ಯಾಕೆ? ನಾವು ಆಯ್ಕೆ ಮಾಡ್ತಾ ಇರೋದು ಸರಿ ಇಲ್ಲ. ಹಿಂದೆ ಮೈತ್ರಿ ಸರ್ಕಾರ ಇತ್ತಲ್ಲ, ಮೊದಲ ಬಾರಿಗೆ 2006ರಲ್ಲಿ ಬೆಳಗಾವಿಲಿ ಸುವರ್ಣ ವಿಧಾನಸೌಧ ಕಟ್ಟಿದ್ರು. ಯಾಕೆ? ವರ್ಷಕ್ಕೆ ಇಲ್ಲೂ ಒಂದಿನ ನಾವು 1 ವಾರ 15 ದಿನ ಅಧಿವೇಶನ ನಡೆಸ್ಮ, ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೊಂಬ ಅಂತ. ಅಧಿವೇಶನ ನಡೆಯುವಾಗ ಮಾತ್ರ ಅಲ್ಲಿರ್ತದೆ. ಒಂದಷ್ಟು ಇಲಾಖೆಗಳನ್ನು ತಗೋಗಿ ಅಲ್ಲಿಗೆ ಹಾಕಿದರೆ ಅಭಿವೃದ್ಧಿ ಆಗ್ತಿತ್ತು. ಈಗೇನು ಮಾಡ್ತಾರೆ, ಅಲ್ಲಿ ಇಲಿ ಹೆಗ್ಗಣ ಓಡಾಡ್ತಾ ಇರ್ತವೆ. ಎಲ್ಲೋ ಚಳಿಗಾಲದ ಅಧಿವೇಶನ ನಡೆಯುವಾಗ ಒಂದು 15 ದಿನ ಗಿಜಿ ಅಂತದೆ, ಆಮೇಲೆ ಬಣಗುಡ್ತಾ ಇರ್ತದೆ. ಬೆಳಗಾವಿ ಆಗಿರ್ಬೋದು, ಸುವರ್ಣ ವಿಧಾನಸೌಧ ಆಗ್ಬೋದು. ಅಷ್ಟೇ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಒಂದು 3-4 ಜಿಲ್ಲೆ, ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ವಿಜಯಪುರ, ಈ ಥರದ ಒಂದು 3-4 ಜಿಲ್ಲೆ ಉದ್ಧಾರ ಆಗಿರೋದು ಬಿಟ್ಟರೆ ಇನ್ನು ಉಳಿದೆಲ್ಲ ಹಳೆ ಮೈಸೂರು ಭಾಗದ ತಾಲೂಕುಗಳ ಮಟ್ಟಕ್ಕೆ ಅಲ್ಲಿ ಜಿಲ್ಲೆ ಇವೆ. ತಾಲೂಕುಗಳು ಹಳೆ ಮೈಸೂರು ಭಾಗದ ಯಾವುದಾದ್ರು ಒಂದು ದೊಡ್ಡ ಹಳ್ಳಿ ಇರ್ತದಿಲ್ಲ, ಒಂದು 3000-4000 ಮನೆ ಇರುವಂಥ ಹಳ್ಳಿ ನೋಡ್ದಂಗೆ ಆಯ್ತದೆ ಆ ತಾಲೂಕು. ಹಾಗಾಗಿ ಜನಪ್ರತಿನಿಧಿಗಿಂತ ಜನಸಾಮಾನ್ಯರಿಗೆ ಪ್ರಜ್ಞೆ ಇರಬೇಕು. ಯಾವ ನಾಯಕನನ್ನು ನಾವು ಚುನಾವಣೆಗಳಲ್ಲಿ ಆಯ್ಕೆ ಮಾಡಬೇಕು, ಅವನು ಕಷ್ಟ ಸುಖಕ್ಕೆ ಸ್ಪಂದಿಸ್ತಾನ, ಜನಗಳ ಮಧ್ಯೆ ಇರ್ತಾನ, ಏನೋ ಕಷ್ಟ ಬತ್ತು ಒಂದು ಏಟಿಗೆ ಹೋಗ್ಬೇಕು. ಯಾವ ರೀತಿ ಇರಬೇಕು ಗೊತ್ತಾ? ಶಾಸಕನಾದವನು 4 ದಿನ ಕುಂತಿರಬೇಕು. ಆ ತಾಲೂಕಿನಲ್ಲಿ ಅಧಿಕಾರಿಗಳು ಇರ್ತಾರೆ, ಪ್ರತಿಯೊಂದು ಇಲಾಖೆಯವರು, ರೇಷ್ಮೆ, ಕೃಷಿ, ನೀರಾವರಿ, ಪೊಲೀಸು, ಶಿಕ್ಷಣ, ಏನೇನಿದ್ದಾವೆ ಇಲಾಖೆ ಮುಖ್ಯಸ್ಥನ ನಂಬರು ಶಾಸಕರ ಟೇಬಲ್ ಮೇಲೆ ಇರಬೇಕು. ಒಬ್ಬ ಜನಸಾಮಾನ್ಯ, ಸಾರ್ ಈ ಕೆಲಸ ಆಗಬೇಕು ನಮ್ಮದು ಸ್ವಾಮಿ ಅಂತ ಹೇಳಿಕೆ ಅಲ್ಲಿ ಕೂತ್ಕೊ ಫೋನ್ ಮಾಡಬೇಕು. ಏನೋ ಬಂದವ್ರು ಅಂತಲ್ಲಪ್ಪ, ಸಮಸ್ಯೆ ಹೊತ್ಕೊಂಡು ಸ್ವಲ್ಪ ರೆಡಿ ಮಾಡಿ ಕಳಿಸಪ್ಪ ಅಂತ ಶಾಸಕರಾದವರು ಕರ್ಕೋಗಿ ಆ ಮತದಾರನ ಅವ್ನ ಕಾರೆಲ್ಲೋ ಬೈಕೆಲ್ಲೋ ಕುಣಿಸ್ಕೊಂಡು ಕೆಲಸ ಮಾಡಿಸ್ಕೊಬರ್ಬೇಕು. ಆಗ ಗಾಂಧೀಜಿಯವರು ಕಂಡಂಥ ರಾಮರಾಜ್ಯದ ಕಲ್ಪನೆ ಸಾಕಾರಗೊಳ್ತದೆ. ಇಲ್ದೇರೆ ನಾವು ದಾನ ಮಾಡಬೇಕಾದ ಮತವನ್ನು ಚುನಾವಣೆಯಿಂದ ದಿನ 500ಕೋ 1000ಕೋ 2000ಕೋ ಮಾರ್ಕೊಂಡು ಉಳ್ದ 1825 ದಿನ 5 ವರ್ಷಕ್ಕೆ, ಇನ್ನು 1800 ದಿನಗಳಲ್ಲಿ ಒಂದು 20 ದಿನ ಬಿಡಿ ಚುನಾವಣೆ ಗಂಗೆಯಲ್ಲಿರ್ತೀವಿ. ಇನ್ನು 1800 ದಿನ ಅವ್ರನ್ನೇ ಬೈಕೊಂಡು ಯಾರು ಬಂದರೆ ನಮ್ಮ ಉದ್ಧಾರ ಮಾಡಾರೆ ಅನ್ಕೊಂಡು ಸಾಪ ಹಾಕೊಂಡು ಓಡಾಡೋದು ಬಿಟ್ರೆ ಇನ್ನೇನು ಆಗೋದಿಲ್ಲ. ಇನ್ನು ಮುಂದಕ್ಕೆ ಹೋಯ್ತಾ ಉತ್ತರ ಕರ್ನಾಟಕ ಆದಂಗೆ ದಕ್ಷಿಣ ಕರ್ನಾಟಕಕ್ಕೂ ಸಹ ಈಗ ಆಗಿರೋ ಉದ್ಧಾರನೂ ಅಳಿದೋಗಿ ಶ್ರೀರಥ್ ರಾಮಾರಮಣ ಗೋವಿಂದ ಅನ್ನೋ ಸ್ಥಿತಿಗೆ ಬರ್ತದೆ. ಹಾಗಾಗಿ ಆಯ್ಕೆ ಯಾವತ್ತೂ ಸೂಟಬಲ್ ಆಗಿದೆ. ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಇದು ಸರಿ ಇಲ್ಲ, ಕ್ವಾಲಿಟಿ ಸರಿ ಇಲ್ಲ ಅಂತೀವಿ, 6 ತಿಂಗಳು ಇಕ್ಕೊಂಡು ಬಿಸಾಕು ಬಟ್ಟೆಗೆ. ಎಣ್ಣೆ ಕುಡಿಗೆ ಹೋಗ್ತೀವಿ, ಈ ಎಣ್ಣೆ ಸರಿ ಇಲ್ಲ, ಲೋಕಲ್ಲು ವಾಸನೆ, ಅದು ಕೊಡು ಅಂತ ಎಣ್ಣೆ ತಗೋತೀವಿ. ದವಸ ಧಾನ್ಯಗಳಲ್ಲೂ ಫಸ್ಟ್ ಕ್ವಾಲಿಟಿ ಆಯ್ಕೆ ಮಾಡ್ತೀವಿ. ಆದರೆ 5 ವರ್ಷಕ್ಕೊಮ್ಮೆ ನಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಾಸಕರನ್ನು
ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ನಾವು ಎಡುತ್ತಾ ಇದ್ದೀವಿ ಅಂತ ಹೇಳ್ತಾ ಸಾಮಾಜಿಕ ಜಾಲತಾಣದ ವಿಡಿಯೋಗೆ ಪೂರ್ಣ ವಿರಾಮವಾಗ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ. ವಂದನೆಗಳು.